ನಮಸ್ಕಾರ. ನಾವೀಗ ನೆಟ್ಸರ್ಪ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಪುನಾವತಿಯಿಂದ ಪ್ರಗತಿಪರ ರೈತರಾದಂಥ ಹನುಮಂತ ಅಡ್ಡಾಳಿ ಅವರ ಕಬ್ಬಿನ ಪ್ಲಾಟ್ನಲ್ಲಿದ್ದೀವಿ. ಅವರು ನಮ್ಮ ನೆಟ್ಸರ್ಪ್ ಸಾವಯವ ಉತ್ಪನ್ನಗಳನ್ನು ಯೂಸ್ ಮಾಡಿ ಒಳ್ಳೆಯ ರಿಸಲ್ಟ್ ಕಂಡುಕೊಂಡಾರ. ಅವ್ರನ್ನ ಕೇಳೋಣ ಯಾವ ಥರ ಅವರಿಗೆ ಬೆನಿಫಿಟ್ ಆಗತೈತಿ ಅಂಥೇಳಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ರೀ? ಹನುಮಂತ ಸಂಗಪ್ಪ ಅಡ್ಡಾಳಿ. ಓಕೆ ರೀ. ಈಗ ನಿಮ್ಗೆ ನಮ್ಮ ನೆಟ್ಸರ್ಪ್ ಸಾವಯವ ಉತ್ಪನ್ನಗಳನ್ನು ಕೊಟ್ಟಿದ್ದೀವಿ ನಿಮ್ಗೆ ಯೂಸ್ ಮಾಡೋಕೆ. ಇದಕ್ಕೆ ಎಷ್ಟು ಸಲ ಸ್ಪ್ರೇ ಮಾಡ್ಯಾರಿ? ಟೋಟಲಿ ನಿಮ್ದು ಎಷ್ಟು ಸ್ಪ್ರೇ ಇದ್ರಲ್ಲ ಎಲ್ಲ ಮಾಡಿ ಅಂದ್ರೆ 4 ಸಲ ಸ್ಪ್ರೇ ಮಾಡ್ಯಾರಿ. ಇದಕ್ಕೆ ಸ್ಪ್ರೇ ರೀ 4 ಸಲ ಡ್ರಂಚ್ ಮಾಡ್ಯಾರಿ. 4 ಬರೋಬರಿ. ಸ್ಪ್ರೇ ಮಾಡೋದ್ರಿಂದ ಎಲ್ಲಿ ಸೈಜ್ ಹಂಗಾಗಿತ್ತು ನೋಡ್ರಿ ಸ್ವಲ್ಪ ನೋಡ್ರಿಲ್ಲ. ಇಲ್ಲಿ ಅಡಾಲ್ ಭಾಳ ಹಿಂಗೆ ಅಡಾಲ್ ಬಂತ್ರಿ. ಎಲ್ಲಿ ರೀ ಎಲ್ಲಿ ಸ್ಮೂತ್ ಐತ್ರಿ ಅಗದಿ. ಹಾಂ, ಎಲ್ಲಿ ಕಲರ್ ಆಗಿರ್ಬೋದು, ಅಡಾಗಲಾಗಿರ್ಬೋದು, ಸ್ಮೂತು ಐತಿ ಅಗದಿ. ಎಲ್ಲಿ ಇದ್ರ ಅಗದಿ ಸ್ಮೂತ್ ರೀ ಅಗದಿ. ಬರೋಬರಿ. ಮುಂದೆ ಎಲ್ಲಿ ಅಡಾಲಾಗೈತ್ರಿ, ಹಸಿರು ಆಗೈತ್ರಿ ನೋಡ್ರಿ. ಕಲರ್ನು ಯಾವ ಥರ ಐತೆ ಅಂತ ಹೇಳಿ ಕಬ್ಬಿಂದ ಕಲರ್ ಫುಲ್ ಐತ್ರಿ. ಬರೋಬರಿ. ಆಮೇಲೆ ನಿಮಗೆ ಡ್ರಂಚ್ ಒಂದು 4 ಸಲ ಹೇಳಿದ್ದೀವಿ ರೀ NPK ಅಂತ ಹೇಳ್ರಿ. ಸಲ 4 ಸಲ ಮುಗಿಸಿರಿ? 4 ಮುಗಿಸಿದ್ವಿ. ಡ್ರಂಚ್ ಮಾಡೋದ್ರಿಂದ ನಿಮಗೆ ಏನೇನು ಬೆನಿಫಿಟ್ ಆಗೈತೆ ರೀ? ಡ್ರೆಂಚಿಂಗ್ ಮಾಡೋದ್ರಿಂದ ರೀ ಬೇರೆ ಹೊಸ ಬೇರೆ ಬಿಟ್ಟು ರೀ. ಹಾಂ, ಇದನ್ನ ಇದ್ದಿಲ್ಲ ರೀ ಮೊದಲು. ಬರೋಬರಿ. ನಮ್ಮನೆ ಕಬ್ಬು ಇದಾಗಿ ಬಿಟ್ಟಿತ್ರಿ. ಮುಂದೆ ಮರಿ ಸಂಖ್ಯೆನೂ ಬತ್ರಿ. ಮರಿಗಳ ಸಂಖ್ಯೆನೂ ಜಾಸ್ತಿ ಆಗೈತಿ. ಹಾಂ, ಮರಿ ಲೇಟ್ ನೋಡ್ರಿ ಸರ್. ಲೇಟ್ ನೋಡ್ರಿ, ಮರಿ ಕಬ್ಬನ ರೀ ಇದು. ಬರೋಬರಿ. ನಿಮ್ಮ ಡ್ರೆಂಚಿಂಗ್ ಮಾಡಿರ್ಬೇಕ ಇದು ಮರಿ ಬಂದದ್ರಿ ಇದು. ಬರೋಬರಿ. ಈಗ ನೋಡ್ಬೋದು ಮರಿ ಸಂಖ್ಯೆ ಯಾವ ಥರ ಐತಿ. 3, 4, 5, 6, 7, 8, 9, 10, 11 ಗಣಿಕೆ ಐತಿ ನೋಡ್ರಿ. ಈಗ 6ನೇ ತಿಂಗಳು ಈಗ ಚಾಲು ರೀ. ಅಂದ್ರೆ 6ನೇ ತಿಂಗಳು ಈಗ 5 ಮುಗಿದು ರೀ. ಡಿಸೆಂಬರ್ 1ನೇ ತಾರೀಕು 6ನೇ ತಿಂಗಳು ಹಿಡ್ಕೊಂಡು ಚಾಲು ರೀ. ಬರೋಬರಿ. ಬರೋಬರಿ. 5 ತಿಂಗಳು ಮುಗ್ದ ನೋಡ್ರಿ ಈಗ. ಮತ್ತು ಮಣ್ಣಿನ ಸೈಜ್ ನೋಡ್ರಿ. ಈಗ ರಾಸಾಯನಿಕ ಹಾಕಿ ಭೂಮಿ ಫಲವತ್ತತೆ ಕಡಿಮೆ ಆಗತೈತಿ. ಮಣ್ಣಿನ ಸೈಜ್ ಯಾವ ಥರ ಐತಿ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಮಣ್ಣಿನ ಫಲವತ್ತತೆನೂ ಹೆಚ್ಚಾಗೈತಿ ನೋಡ್ರಿ. ಬರೋಬರಿ. ಅಗದಿ ಇದ್ರ ಮೆತ್ತಾಗ ಆಗೈತಿ ಬಿಟ್ಟದ್ರಿ ಎಲ್ಲ ಮಣ್ಣ. ನೀವು ವರ್ಷ ರಾಸಾಯನಿಕ ಗೊಬ್ಬರ ಹಾಕ್ತಿದ್ರಿ, ಅದರಿಂದ ಈಗ ನಮ್ಮ ನೆಟ್ಸರ್ಪ್ ಸಾವಯವ ಉತ್ಪನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಫರ್ಕ್ ಅನ್ಸಾತೈತ್ರಿ? ನೆಲ ಮಿದು ಆಗೈತ್ರಿ. ಅಂದ್ರೆ ಮೇನ ಭೂಮಿ ಉಳಿತೈತ್ರಿ. ಹಾಂ, ಭೂಮಿ ಮಿದು ಆಗೈತ್ರಿ. ಮುಂದೆ ಕಪ್ಪಿ ಮಾಸಿನಾಗ ಬರ್ತೈತ್ರಿ ನಮ್ಮ ಭೂಮಿ. ಬರೋಬರಿ. ಗೊಬ್ಬರ ಒಗಿದು ಮುಂದೆ ಇವು ನೀರು ಹಾಸೋದ್ರಿ. ಅಂದ್ರೆ ವೈಟ್ ಬರ್ತೈತ್ರಿ. ವೈಟ್ ಬೆಳ್ಳಗಾಗೋದು, ಸೌಳ ಜೋಳದಂಗೆ ಬರ್ತಿತ್ತು. ಕುಡಿಯಂಗೆ ಮ್ಯಾಲ ಕಲರ್ ಬರ್ತೈತ್ರಿ. ಬರೋಬರಿ. ಹೌದು ಇಲ್ಲ ಈಗ ನಮ್ಮ ಭೂಮಿಯಾಗ. ಬರೋಬರಿ. ನಿಮ್ಮ ಔಷಧ ಕೊಟ್ಟಾನ ಹಿಡಿದು ಅದಕ್ಕಿಂತ ಮೊದಲು ಒಟ್ಟ ನೆಲ ಒಂಥರ ಜಿಗಿರಿ. ಅಂದ್ರೆ ಇದರಿಂದ ನಿಮಗೆ ಭೂಮಿ ತಾಕತ್ ಹೆಚ್ಚಾಗ್ತೈತೆ ಅಂತ ಅನ್ಸಾತೈತ್ರಿ. ಐತ್ರಿಲ್ಲ. ಮತ್ತೆ ಭೂಮಿ ತಾಕತ್ ಹಂಗೆ ಆಗೈತೆ ನಮ್ಗೆ ಅನಿಸ್ಲ. ಬರೋಬರಿ. ಅಂದಾಜು ನೀವು ವರ್ಷ ತೆಗಿತಿದ್ರಿ, ಇಳುವರಿ ಎಷ್ಟು ಬರ್ತಿದ್ವು ರೀ? ನಾವು ವರ್ಷ ಏನ್ರಿ 40 ಬಿದ್ದಿತ್ರಿ. 40 ಎಕರೆಗೆ ತಗೋತಿದ್ರಿ. ಈಗ ಅಂದಾಜು ಈ ಲೆವೆಲ್ ಕಬ್ಬು ಐತ್ರಿ. ಈಗ ಇದಕ್ಕೆ ಈಗ 5 ತಿಂಗಳಿಗೆ ಇಟ್ಟು ಬೆಳೆದ 12 ಗಣಿಕೆ ಆಗೈತೆ ಅಂದ್ರೆ ರೀ. ಮತ್ತು ನನಗೆ ಅಂದಾಜಲ್ಲಿ ಈಗ ಒಂದು ಎಕರೆಗೆ 60 ಬೀಳ್ಬೋದ್ರಿ ಇದು. 12 ತಿಂಗಳಿಗೆ 60 ಟನ್ ರೀ ಆರಾಮ್ಸರಿ ನಿಮ್ಗೆ ಕುಂಡಿರ್ತೈತಿ. 65 ಕುಂಡಿರ್ತೈತ್ರಿ. ಬರೋಬರಿ. ಈ ಪ್ರಾಡಕ್ಟ್ ಮೇಲೆ ವಿಶ್ವಾಸ ಐತ್ರಿ ಸರ್ ನಿಮ್ಗೆ? ಫುಲ್ ರೀ. ಅಂದ್ರೆ ನೋಡ್ರಿ, ನಿಮ್ಮಂಗೆ ಎಷ್ಟೋ ಜನ ರೈತರಿಗೆ ಅತಿಶಯ ಖರ್ಚಾಗಿ ಭೂಮಿ ಫಲವತ್ತತೆ ಹಾಳಾಗೋದು, ಇಳುವರಿ ಕಡಿಮೆ ಬರೋದು, ಖರ್ಚು ಹೆಚ್ಚಾಗೋದು ಆಗತ್ತೈತ್ರಿ. ಕಬ್ಬು ಏನೂ ಆಗಂಗಿಲ್ಲ. ಗೊಬ್ಬರ ಯಾವಾಗ ಹೋಗಿದ್ದಂದ್ರೆ ನಿಮ್ದು ಎಲ್ಲ ಡ್ರೆಂಚಿಂಗ್ ಮಾಡಿ ನಿಮ್ಗೆಲ್ಲ ಮುಗಿಲಕ್ಕೆ ಬರ್ತಾವ್ರಲ್ಲ, ಅವಾಗ ಗೊಬ್ಬರ. ನಾವಾದರೂ ಏನು ಹೇಳ್ತೀವಿ ರೀ, 50% ಕಡಿಮೆ ಮಾಡಿ ಒಮ್ಮೆ ಬಂದ್ ಮಾಡಬೇಡ್ರಿ. ಯಾಕಂದ್ರೆ ಎಷ್ಟೋ ವರ್ಷದಿಂದ ಹಾಕಿ ಭೂಮಿ ಅದಕ್ಕೆ ಹೊಂದಾಣಿಕೆ ಆಗಿರ್ತೀವಿ. 6 ಸಲ ಹೋಗಿತಿದ್ವಿ ರೀ. ಬರೋಬರಿ. ಈಗ 3 ಸಲ ಗೊಬ್ಬರ ಹೋಗುದಿಲ್ಲ. ಅಂದ್ರೆ ನಾವು 50% ಕಡಿಮೆ ಮಾಡೋಣ, 50% ಅಟ್ಟ ಹಾಕ್ಯಾರ ನೀವು. ಓಕೆ ಸರ್. ಇದ್ರ ಮ್ಯಾಲೆ ವಿಶ್ವಾಸ ಐತಿ ಸರ್ ನಿಮ್ಗೆ? ವಿಶ್ವಾಸ ಐತ್ರಿ. ನೆಲ ಬೆಳಗಾಗಿಲ್ರಿ ನಮ್ದು ಇಲ್ಲಿ. ಬರೋಬರಿ. ಕಬ್ಬುನು ಯಾರು ಬೇಕಾದವ್ರು ಬಂದು ಕೊಡ ನೋಡ್ಬೋದು ಹೇಳ್ರಿ. ನೋಡ್ಬೋದು ಕೊಡ ಬಂದು ಚಲೋ ಐತ್ರಿ. ಆಜು ಬಾಜು ರೈತರಿಗೆ ಹೇಳೋ ಸಂದೇಶ ಏನೈತ್ರಿ? ಏನು ನಿಮಗೆ ಹೆಂಗೆ ಚಲೋ ಆಗೈತೆ ಅವ್ರಿಗೆ ಹೆಂಗೆ ಚಲೋ ಆಗ್ಬೇಕನ್ರಿ? ಆಗ್ಬೇಕ್ರಿ. ಅವ್ರದ್ದು ಹೋಗಿ ಹೇಳ್ರಿ, ನೀವು ಬಂದು ನಮ್ಮ ಪಡ ನೋಡತ್ ಹೇಳ್ರಿ. ಅವರು ಬೆಳೆಸಲ್ರಿ. ಓಕೆ ರೀ. ಕಬ್ಬ ಅವರು ಬೆಳೆಸ್ಬೋದು. ಹೌದ್ರಿ. ಯಾಕಂದ್ರೆ ಮಾಡಿದವ್ರಿಗೆ 100% ಇದ್ರ ಲಾಭ ಸಿಗ್ತೈತಿ. ಲಾಭ ಸಿಗ್ತೈತಿ. ಯಾಕಂದ್ರೆ ಮೇನ್ ಭೂಮಿ ಉಳಿತೈತಿ, ಖರ್ಚು ಕಡಿಮೆ ಆಗ್ಬೇಕೈತಿ, ಇಳುವರಿ ಹೆಚ್ಚು ಬರ್ತೈತ್ರಿ. ಮತ್ತೆ ಸುಳ ಬರೀ ಗೊಬ್ಬರ ಆಗಿದ್ರಿಂದ ಭೂಮಿ ಕೆಟ್ಟ ನಂದ ಭೂಮಿನ ಹಾಳಾಗಿ ಹೋಗಿತ್ತು. ಬರೋಬರಿ. ಇದನ್ನ ನೋಡೋಣ ನಾವು ಎದಕ್ಕೆ ಪೈಪ್ ಹಾಕೊಂಡು ನಂಗೆ ಅವಶ್ಯನ ಇಲ್ರಿ. ಈಗ ನನ್ನ ಲೆಕ್ಕದಾಗಿ ಇದ್ರ ಮ್ಯಾಲೆ ವಿಶ್ವಾಸ ಐತಿ ಸರ್ ನಿಮ್ಗೆ? ವಿಶ್ವಾಸ ಐತಿ. ಓಕೆ ಸರ್. ಇಲ್ಲಿವರೆಗೆ ಸವಿಸ್ತಾರವಾಗಿ ನಮಗೆ ಸೈಜು ನೋಡ್ರಲ್ಲ, ಇದು ಗಣಿಕೆ ನೋಡ್ರಲ್ಲ ಇದು. ಹೌದೌದು. ಈ ಥರ ಗಣಿಕೆ ಯಾವಾಗೂ ನಮ್ಮ ಕಬ್ಬನ ಬಂದಿದ್ದಿಲ್ಲ. ಹೌದೌದು. ನೋಡ್ರಿ, ಪಿಂಡ್ ಐತಿ, ಗಣಿಕೆ ಉದ್ದ ಬಂದಿತ್ತು ನೋಡ್ರಿ. ಉಮೇಶ್ ಗೌಡ್ರು ಕಡ್ದ್ರಿ. ಆಗ ಬರೋಬರಿ. ಬಂದು ಎಲ್ಲ ಹೇಳಿತು. ಹಾಂ ರೀ. 210 ಟನ್ ಆಗಿತ್ತು ರೀ ಆಗು. ಬರೋಬರಿ. ಈಗ ನೋಡ್ರಿ ಸೈಜನ ಇವು ಕಬ್ಬತಿ. ಬರೋಬರಿ. ಇದ್ರ ಮ್ಯಾಲ 100% ನಿಮಗೆ ಲಾಭ ಅನಿಸ್ತೈತಿ? ಲಾಭ ಫುಲ್ ಲಾಭ ರೀ. ಹಾಂ. ಇಲ್ಲಿವರೆಗೆ ಸವಿಸ್ತಾರವಾಗಿ ಮಾಹಿತಿ ಕೊಟ್ಟದಕ್ಕೆ ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್.